2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 25. ಅಮಚ್ಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಯೆಹೋವದ್ದಾನ್ ಎಂಬಾಕೆಯು ಅವನ ತಾಯಿ. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಅವನು ರಾಜ್ಯವನ್ನು ಭದ್ರಪಡಿಸಿಕೊಂಡ ಕೂಡಲೇ ತನ್ನ ತಂದೆಯನ್ನು ಕೊಂದ ಸೇವಕರನ್ನು ಕೊಲ್ಲಿಸಿದನು. ಆದರೆ ಮಕ್ಕಳ ಪಾಪದ ದೆಸೆಯಿಂದ ತಂದೆಗೂ, ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಮರಣಶಿಕ್ಷೆಯಾಗಬಾರದು. ಪ್ರತಿಯೊಬ್ಬನೂ ತನ್ನ ಪಾಪದ ಫಲವನ್ನು ತಾನೇ ಅನುಭವಿಸಬೇಕು ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿರುವ ಯೆಹೋವನ ಅಪ್ಪಣೆಯನ್ನು ನೆನಪು ಮಾಡಿಕೊಂಡು ಅವರ ಮಕ್ಕಳನ್ನು ಕೊಲ್ಲಿಸಲಿಲ್ಲ. ಆಮೇಲೆ ಅಮಚ್ಯನು ಯೆಹೂದ್ಯರನ್ನು ಕೂಡಿಸಿ ಸಹಸ್ರಾಧಿಪತಿ, ಶತಾಧಿಪತಿಗಳ ಕೈಕೆಳಗೆ ಕೊಟ್ಟು, ಯೆಹೂದ, ಬೆನ್ಯಾಮೀನ್ ಕುಲಗಳಲ್ಲಿನ ಆಯಾ ಗೋತ್ರಗಳ ಪ್ರಕಾರ ಅವರನ್ನು ನಿಲ್ಲಿಸಿ 20 ವರ್ಷದವರು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು ಲೆಕ್ಕ ಮಾಡಲು ಅವರಲ್ಲಿ ಬರ್ಜಿ ಗುರಾಣಿಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೊರಡತಕ್ಕ ಶೂರರು 3 ಲಕ್ಷ ಮಂದಿ ಸಿಕ್ಕಿದರು. ಇದಲ್ಲದೆ ಅವನು 100 ತಲಾಂತು ಬೆಳ್ಳಿಯನ್ನು ಕೊಟ್ಟು ಇಸ್ರಾಯೇಲ್ಯರಿಂದಲೂ 1,00,000 ಮಂದಿ ಭಟರನ್ನು ತರಿಸಿದನು. ಆಗ ದೇವರ ಮನುಷ್ಯನೊಬ್ಬನು ಅವನ ಬಳಿಗೆ ಬಂದು ಅವನಿಗೆ, ಅರಸನೇ, ಇಸ್ರಾಯೇಲ್ ಸೈನ್ಯದವರು ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಬಾರದು. ಯೆಹೋವನು ಎಫ್ರಾಯಿಮ್ಯರಾದ ಇಸ್ರಾಯೇಲ್ಯರನ್ನೆಲ್ಲ ಕೈಬಿಟ್ಟಿದ್ದಾನೆ. ನೀನೇ ಹೋಗಿ ಕಾರ್ಯವನ್ನು ನಡೆಸು, ಧೈರ್ಯದಿಂದ ಯುದ್ಧ ಮಾಡು. ಹಾಗೆ ಮಾಡದಿದ್ದರೆ ದೇವರು ಶತ್ರುಗಳಿಂದ ನಿನ್ನನ್ನು ಅಪಜಯಪಡಿಸುವನು. ಜಯಾಪಜಯಗಳನ್ನುಂಟು ಮಾಡುವುದಕ್ಕೆ ಆತನು ಶಕ್ತನಾಗಿರುತ್ತಾನಲ್ಲ ಅಂದನು. ಅಮಚ್ಯನು ದೇವರ ಮನುಷ್ಯನನ್ನು, ಹಾಗಾದರೆ ನಾನು ಇಸ್ರಾಯೇಲ್ ಸೈನ್ಯಕ್ಕೋಸ್ಕರ 100 ತಲಾಂತುಗಳನ್ನು ಕೊಟ್ಟ ವಿಷಯದಲ್ಲಿ ಮಾಡುವುದೇನು ಎಂದು ಕೇಳಲು, ಅವನು, ಯೆಹೋವನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಕೊಡಬಲ್ಲನು ಅಂದನು. ಆಗ ಅಮಚ್ಯನು ಎಫ್ರಾಯಿಮ್ಯರಿಂದ ಬಂದ ಸೈನಿಕರನ್ನು ಬೇರೆ ಮಾಡಿ ಅವರನ್ನು ಅವರ ದೇಶಕ್ಕೆ ಕಳುಹಿಸಿದನು. ಅವರು ಯೆಹೂದ್ಯರ ಮೇಲೆ ಬಹು ಕೋಪಗೊಂಡು ಬಲು ಸಿಟ್ಟಿನಿಂದ ತಮ್ಮ ದೇಶಕ್ಕೆ ಹೋದರು. ಅಮಚ್ಯನಾದರೂ ಧೈರ್ಯದಿಂದ ತನ್ನ ಸೈನ್ಯವನ್ನು ಕರಕೊಂಡು ಉಪ್ಪಿನ ತಗ್ಗಿಗೆ ಹೋಗಿ ಸೇಯೀರ್ಯರಲ್ಲಿ 10,000 ಮಂದಿಯನ್ನು ವಧಿಸಿದನು. ಯೆಹೂದ್ಯರು ಬೇರೆ 10,000 ಮಂದಿಯನ್ನು ಜೀವಸಹಿತವಾಗಿ ಹಿಡಿದು ಕಡಿದಾದ ಬಂಡೆಯ ತುದಿಗೆ ಒಯ್ದು ಅವರೆಲ್ಲರೂ ಚೂರು ಚೂರಾಗುವ ಹಾಗೆ ಅವರನ್ನು ಕೆಳಕ್ಕೆ ದೊಬ್ಬಿದರು. ಅಷ್ಟರಲ್ಲಿ ಅಮಚ್ಯನು ತನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದೆಂದು ಹಿಂದಕ್ಕೆ ಕಳುಹಿಸಿದ ಗುಂಪಿನವರು ಸಮಾರ್ಯಕ್ಕೂ ಬೇತೋರೋನಿಗೂ ಮಧ್ಯದಲ್ಲಿರುವ ಯೆಹೂದ ಪಟ್ಟಣಗಳ ಮೇಲೆ ಬಿದ್ದು 3,000 ಜನರನ್ನು ಕೊಂದು ದೊಡ್ಡ ಕೊಳ್ಳೆಯನ್ನು ಕೂಡಿಸಿಕೊಂಡು ಹೋದರು. ಅಮಚ್ಯನು ಎದೋಮ್ಯರನ್ನು ಸೋಲಿಸಿ ಮನೆಗೆ ಬಂದ ಮೇಲೆ ತಾನು ತೆಗೆದುಕೊಂಡು ಬಂದಿದ್ದ ಸೇಯೀರಿನವರ ದೇವತಾ ಪ್ರತಿಮೆಗಳನ್ನು ತನ್ನ ದೇವರುಗಳೆಂದು ನಿಲ್ಲಿಸಿ ಅವುಗಳಿಗೆ ಅಡ್ಡಬಿದ್ದು ಧೂಪ ಹಾಕುತ್ತಿದ್ದನು. ಆಗ ಯೆಹೋವನು ಅಮಚ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ಅವನ ಬಳಿಗೆ ಪ್ರವಾದಿಯನ್ನು ಕಳುಹಿಸಿ ಅವನಿಗೆ, ನಿನ್ನ ಕೈಯಿಂದ ತಮ್ಮ ಜನರನ್ನು ತಪ್ಪಿಸಲಾರದೆ ಹೋದ ಅನ್ಯ ದೇವತೆಗಳಲ್ಲಿ ಭಕ್ತಿಯನ್ನೇಕೆ ಇಟ್ಟಿದ್ದಿ ಎಂದು ಹೇಳಿಸಿದನು. ಈ ಮಾತನ್ನು ಹೇಳಿದ ಪ್ರವಾದಿಗೆ ಅರಸನು, ನಿನ್ನನ್ನು ರಾಜಮಂತ್ರಿಯನ್ನಾಗಿ ನೇಮಿಸಿದ್ದೇವೋ? ಸುಮ್ಮನಿರು, ನಿನಗೆ ಪೆಟ್ಟು ಬೇಕೋ ಅನ್ನಲು ಅವನು, ನೀನು ನನ್ನ ಬುದ್ಧಿವಾದವನ್ನು ಲಾಲಿಸದೆ ಹೀಗೆ ಮಾಡುವುದರಿಂದ ದೇವರು ನಿನ್ನನ್ನು ನಾಶ ಮಾಡಬೇಕೆಂದು ನಿಶ್ಚಯಿಸಿಕೊಂಡಿದ್ದಾನೆಂಬುದಾಗಿ ನನಗೆ ತಿಳಿಯಬಂತು ಎಂದು ಹೇಳಿ ಸುಮ್ಮನಾದನು. ಅನಂತರ ಯೆಹೂದದ ಅರಸನಾದ ಅಮಚ್ಯನು ಮಂತ್ರಾಲೋಚನೆ ಕೇಳಿ ಯೇಹುವಿನ ಮೊಮ್ಮಗನೂ ಯೆಹೋವಾಹಾಜನ ಮಗನೂ ಇಸ್ರಾಯೇಲ್ಯರ ಅರಸನೂ ಆದ ಯೋವಾಷನಿಗೆ, ನಾವು ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಎಂದು ದೂತರ ಮುಖಾಂತರವಾಗಿ ಹೇಳಿಸಿದನು. ಆಗ ಇಸ್ರಾಯೇಲ್ಯರ ಅರಸನಾದ ಯೋವಾಷನು ಯೆಹೂದ್ಯರ ಅರಸನಾದ ಅಮಚ್ಯನಿಗೆ, ಲೆಬನೋನಿನ ಮುಳ್ಳುಗಿಡವು ಅಲ್ಲಿನ ದೇವದಾರು ಮರಕ್ಕೆ, ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡು ಎಂದು ಹೇಳಿ ಕಳುಹಿಸಿತು. ತುಸು ಹೊತ್ತಾದ ಮೇಲೆ ಲೆಬನೋನಿನ ಒಂದು ಕಾಡು ಮೃಗವು ಆ ಮಾರ್ಗವಾಗಿ ಹಾದು ಹೋಗುತ್ತಿರುವಾಗ ಅದನ್ನು ತುಳಿದುಬಿಟ್ಟಿತು. ಅಹಹ, ಎದೋಮ್ಯರನ್ನು ಸೋಲಿಸಿ ಬಹುಕೀರ್ತಿಯನ್ನು ಪಡಕೊಂಡೆನಲ್ಲ ಎಂದು ನೀನು ಹೆಮ್ಮೆಗೊಂಡಿದ್ದಿ. ಸುಮ್ಮನೆ ಮನೆಯಲ್ಲಿ ಕೂತುಕೊಳ್ಳಬಾರದೆ? ನನ್ನನ್ನು ಕೆಡಕಿ ನಿನಗೂ ನಿನ್ನ ರಾಜ್ಯಕ್ಕೂ ಯಾಕೆ ಕೇಡನ್ನು ತಂದುಕೊಳ್ಳುತ್ತೀ ಎಂದು ಉತ್ತರ ಕೊಟ್ಟನು. ಅಮಚ್ಯನು ಈ ಮಾತನ್ನು ಲಕ್ಷಿಸಲಿಲ್ಲ. ಹಾಗಾಗಬೇಕೆಂಬುದೇ ದೇವರ ಸಂಕಲ್ಪವಾಗಿತ್ತು. ಯೆಹೂದ್ಯರು ಎದೋಮ್ಯರ ದೇವತೆಗಳಲ್ಲಿ ಭಕ್ತಿಯನ್ನಿಟ್ಟದ್ದರಿಂದ ಅವರನ್ನು ಪರಾಧೀನ ಮಾಡಬೇಕೆಂದು ಆತನು ನಿರ್ಣಯಿಸಿದ್ದನು.
ಇಸ್ರಾಯೇಲ್ಯರ ಅರಸನಾದ ಯೋವಾಷನು ಯುದ್ಧಕ್ಕೆ ಹೊರಟನು. ಅವನು ಯೆಹೂದದ ಅರಸನಾದ ಅಮಚ್ಯನು ಯೆಹೂದ ಪ್ರಾಂತದ ಬೇತ್‌ಷೆಮೆಷಿನಲ್ಲಿ ಒಬ್ಬರನ್ನೊಬ್ಬರು ಎದುರುಗೊಂಡರು. ಯೆಹೂದ್ಯರು ಇಸ್ರಾಯೇಲ್ಯರಿಗೆ ಸೋತು ತಮ್ಮ ತಮ್ಮ ನಿವಾಸಗಳಿಗೆ ಓಡಿಹೋದರು. ಇಸ್ರಾಯೇಲ್ಯರ ಅರಸನಾದ ಯೋವಾಷನು ಯೆಹೋವಾಹಾಜನ ಮೊಮ್ಮಗನೂ ಯೆಹೋವಾಷನ ಮಗನೂ ಯೆಹೂದದ ಅರಸನೂ ಆದ ಅಮಚ್ಯನನ್ನು ಬೇತ್‌ಷೆಮೆಷಿನಲ್ಲಿ ಹಿಡಿದು ಅವನನ್ನು ಯೆರೂಸಲೇಮಿಗೆ ಕರಕೊಂಡು ಬಂದು ಎಫ್ರಾಯಿಮ್ ಬಾಗಿಲಿಗೂ ಮೂಲೆಯ ಬಾಗಿಲಿಗೂ ಮಧ್ಯದಲ್ಲಿದ್ದ ಯೆರೂಸಲೇಮಿನ ಗೋಡೆಯನ್ನು 400 ಮೊಳದಷ್ಟು ಕೆಡವಿಬಿಟ್ಟನು. ಇದಲ್ಲದೆ ಅವನು ಓಬೇದೆದೋಮನ ವಶದಲ್ಲಿದ್ದ ದೇವಾಲಯದ ಎಲ್ಲ ಬೆಳ್ಳಿ ಬಂಗಾರವನ್ನು, ಪಾತ್ರೆಗಳನ್ನು, ಅರಮನೆಯ ಭಂಡಾರಗಳಲ್ಲಿದ್ದದ್ದೆಲ್ಲವನ್ನೂ ತೆಗೆದುಕೊಂಡು ಹೊಣೆಗಾರರನ್ನಾಗಿ ಕೆಲವರನ್ನು ಸೆರೆ ಹಿಡಿದು ಸಮಾರ್ಯಕ್ಕೆ ಹಿಂದಿರುಗಿದನು. ಇಸ್ರಾಯೇಲ್ಯರ ಅರಸನೂ ಯೆಹೋವಾಹಾಜನ ಮಗನೂ ಆದ ಯೋವಾಷನು ಸತ್ತ ನಂತರ ಯೆಹೂದದ ಅರಸನಾದ ಯೆಹೋವಾಷನ ಮಗ ಅಮಚ್ಯನು ಇನ್ನೂ 15 ವರ್ಷ ಬದುಕಿದನು. ಅವನ ಉಳಿದ ಪೂರ್ವೋತ್ತರ ಚರಿತ್ರೆಯು ಯೆಹೂದ್ಯರ ಮತ್ತು ಇಸ್ರಾಯೇಲ್ಯರ ರಾಜರ ಗ್ರಂಥದಲ್ಲಿ ಬರೆದಿರುತ್ತದೆ. ಅಮಚ್ಯನು ಯೆಹೋವ ಭಕ್ತಿಯನ್ನು ಬಿಟ್ಟಂದಿನಿಂದ ಯೆರೂಸಲೇಮಿನವರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡುತ್ತಿದ್ದರು. ಆದದರಿಂದ ಅವನು ಲಾಕೀಷಿಗೆ ಓಡಿಹೋದನು. ಆದರೆ ಅವರು ಆಳುಗಳನ್ನು ಕಳುಹಿಸಿ ಅವನನ್ನು ಅಲ್ಲಿಯೇ ಕೊಲ್ಲಿಸಿದರು. ಅವನ ಜನರು ಆ ಶವವನ್ನು ಕುದುರೆಯ ಮೇಲೆ ಯೆರೂಸಲೇಮಿಗೆ ತಂದು ಯೆಹೂದದ ರಾಜಧಾನಿಯೊಳಗೆ ಅವನ ಪಿತೃಶ್ಮಶಾನದಲ್ಲಿ ಸಮಾಧಿ ಮಾಡಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 25, 25ನೇ ಅಧ್ಯಾಯ. 25ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 24ನೇ ಅಧ್ಯಾಯದಲ್ಲಿ ಇದ್ದಂಥ ಒಂದು ಭಾಳ ಕಲಿಯುವಂಥ ಭಾಳ ದೊಡ್ಡ ಒಂದು ವಿಷಯ ಏನಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಿಂದ ಈ ಯೋವಾಷ್ ಎಂಬ ವ್ಯಕ್ತಿಗೆ, ಅವನು ಹೌದು ರಾಜಪುತ್ರನಾಗಿದ್ದ, ಅವನನ್ನು ಕೊಲ್ಲಬೇಕೆಂಬುದಾಗಿ ಅಥಲ್ಯ ಯತ್ನಿಸಿದ್ದಾಗ್ಯೂ ಕೂಡ ಆಶ್ಚರ್ಯದಿಂದ ಮಲಗುವ ಕೋಣೆಯಲ್ಲಿ ಮತ್ತು ದೇವಾಲಯದಲ್ಲಿ ಅವನನ್ನು ಬಚ್ಚಿಟ್ಟು ಸುಮಾರು 6 ವರ್ಷ ಕಾಪಾಡಿ 7ನೇ ವರ್ಷದಲ್ಲಿ ಅವನನ್ನು ರಾಜ್ಯಾಭಿಷೇಕವನ್ನು ಮಾಡಿಬಿಟ್ಟು ಅರಸನು ಚಿರಂಜೀವಿಯಾಗಿರಲಿ ಎಂಬುದಾಗಿ ಘೋಷಣೆಯನ್ನು ಮಾಡಿ ಕಡೆಗೆ ಅವನನ್ನು ಬೆಳೆಸಿದಂಥ ವ್ಯಕ್ತಿ ಯಾರೆಂಬುದಾಗಿ ನೋಡಿದರೆ ಯೆಹೋಯಾದನು. ಯೆಹೋಯಾದ್, ಯೆಹೋ ಅಂದರೆ ಯೆಹೋವನ ಜ್ಞಾನ, ಯೆಹೋವನ ತಿಳುವಳಿಕೆ, ಯೆಹೋವನ ಗ್ರಹಿಕೆ, ಯೆಹೋವನ ಶ್ರದ್ಧೆ, ಕೇರ್ ಅಂಥ ಒಬ್ಬ ಆತ್ಮಿಕ ನಾಯಕನು, ಆತ್ಮಿಕ ತಂದೆ ಈ ಯೆಹೋವಾಷನಿಗೆ. ಯೆಹೋವಾಷ್ ಅಂದರೆ ದೇವರ ಬೆಂಕಿ, ಯೆಹೋವನ ಬೆಂಕಿ ಎಂಬುದಾಗಿರುವಂಥ ಒಳ್ಳೆಯ ಹೆಸರು. ಅಂಥ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೀಗ ಆತ್ಮಿಕ ನಾಯಕನ, ಆತ್ಮಿಕ ತಂದೆಯ ಪೋಷಣೆಯಲ್ಲಿ. ಆ ರೀತಿಯಾಗಿ ನಡೀತಿದ್ದಾಗ ನಡೆದಂಥ ಒಂದು ಘಟನೆ ಏನಂತ ಹೇಳಿದರೆ, ಅವನು ಬೆಳೆದು ಈಗ ರಾಜನಾಗಿ ಅವನು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕಂತ ಹೇಳಿ ನೋಡಿದಾಗ ಆಲಯದ ಕಡೆಗೆ ಗಮನ ಕೊಟ್ಟು ಕಾಣಿಕೆ ಪೆಟ್ಟಿಗೆಯನ್ನು ತಾನೇ ಮಾಡಿ ಜನರು ಅದಕ್ಕೆ ಕಾಣಿಕೆ ಹಾಕುವಂತೆ ದೇವರ ಆಲಯದ ಕೆಲಸಕ್ಕಾಗಿ ದಿನಾಲ ಅದನ್ನು ಸಂಗ್ರಹಿಸಿ, ಅದು ಎಷ್ಟೊಂದು ದುಡ್ಡು ಬಹಳಷ್ಟು ಸಂತೋಷವಾಗಿ ಜನರು ಕೊಡ್ತಿದ್ರು. ಆಗ ಆತ್ಮಿಕ ನಾಯಕನಾದಂಥ ಅಥವಾ ಆತ್ಮಿಕ ತಂದೆಯಾದಂಥ ಯೆಹೋಯಾದನು ಮತ್ತು ಆತ್ಮಿಕ ಮಗನಾಗಿರುವಂಥ ರಾಜನು, ಅವನು ರಾಜಪುತ್ರನಿಗ ರಾಜ್ಯಾಧಿಕಾರ ಪಡೆದಿದ್ದಾನೆ. ಯೆಹೋವಾಷನು ಇಬ್ಬರು ಸೇರಿ, ಆತ್ಮಿಕ ತಂದೆ ಆತ್ಮಿಕ ಮಗ ಇಬ್ಬರು ಸೇರಿ ದೇವರ ಸೇವೆಯನ್ನು, ದೇವರ ಆಲಯವನ್ನು ಮಾಡ್ತಾ ಇರ್ತಾರೆ. ಸುಮಾರು 130 ವರ್ಷ ಬದುಕ್ತಾನೆ ಈ ಆತ್ಮಿಕ
ತಂದೆ ಅಥವಾ ಆತ್ಮಿಕ ನಾಯಕನಾಗಿರುವಂಥ ಯಾಜಕನು. ಈಗ ಇವನ ಜೀವಮಾನ ಕಾಲದಲ್ಲಿ ನಡೆದಂಥ 2 ಘಟನೆ ನಾನು ಹೇಳ್ತೇನೆ. ಒಂದು ಏನಂದರೆ, ಯೆಹೋಯಾದನ ಜೀವಮಾನದಲ್ಲೆಲ್ಲ ಯೆಹೋವನ ಚಿತ್ತಾನುಸಾರವಾಗಿ ಯೆಹೋವಾಷನು ನಡೆದುಕೊಂಡಂತೆ. ಆತ್ಮಿಕ ತಂದೆ ವರೆಗೆ ಆತ್ಮಿಕ ಮಗನು ದೇವರ ಚಿತ್ತಾನುಸಾರವಾಗಿ ನಡೆದನಂತೆ. ಇನ್ನೊಂದು ವಿಷಯ ನಡೀತು, ಅದು ಕೂಡ ಭಾಳ ಇದು ದೇಶಕ್ಕೆ ಪ್ರಯೋಜನವಾಗುವಂಥ, ದೇವರ ಜನರಿಗೆ ಪ್ರಯೋಜನ ಆಗುವಂಥ ಒಂದು ಸಂಗತಿ. ಅದೇನೆಂದರೆ, ಯೆಹೋಯಾದನ ಜೀವಮಾನದಲ್ಲೆಲ್ಲ ಯೆಹೋವನ ಆಲಯದಲ್ಲಿ ಪ್ರತಿನಿತ್ಯವೂ ಸರ್ವಾಂಗ ಹೋಮ ಸಮರ್ಪಣೆಯಾಗುತ್ತಿತ್ತು. ಬಹುಶಃ ಬೇರೆ ರಾಜರ ಕಾಲದಲ್ಲಿ ಹೀಗಾಯ್ತೋ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಜನರು ಯುದ್ಧ ಅದು ಇದು ಅಂತ ಬ್ಯುಸಿಯಾಗಿದ್ದರಾದರೆ, ಯೆಹೋಯಾದನು ಏನು ಮಾಡ್ತಿದ್ದ, ಪ್ರತಿದಿನ ದೇವಾಲಯದಲ್ಲಿ ಸರ್ವಾಂಗ ಹೋಮದ ಸಮರ್ಪಣೆಯನ್ನು ನೋಡ್ಕೊಳ್ತಿದ್ದ. ಅವನು ಎಷ್ಟು ವರ್ಷ ಬದುಕಿದನ ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯದಲ್ಲಿ ಅವನು 130 ವರ್ಷಗಳವರೆಗೆ ಬದುಕಿದನು. ಹಾಗಾದರೆ ಅವರು ಎಂಥ ಒಂದು ಆಶೀರ್ವಾದ ಆ ಯೆಹೂದಕ್ಕೆ ಬಂತು. ಆದರೆ ದುಃಖಕರವಾದಂಥ ಸಂಗತಿ, ಅವನು ಸತ್ತು ಹೋದ ನಂತರ ಅಂದಿನಿಂದ ಯೆಹೋವನ ಪಿತೃಗಳನ್ನು ಅಂದರೆ ದೇವರನ್ನು ನಿರಾಕರಿಸಿಬಿಟ್ರು ಯೆಹೂದ್ಯರು. ಅಷ್ಟೇ ಅಲ್ಲದೆ ಈ ಆತ್ಮಿಕ ಮಗನು ಅಂದರೆ ರಾಜನಾದಂಥ ಯೆಹೋವಾಷನು, ದೇವರ ಬೆಂಕಿ ಎಂಬ ಹೆಸರಿರುವಂಥವನು ಬೆಂಕಿ ತಣ್ಣಗಾಗ್ಬಿಡ್ತು. ಈಗ ಅಂಥ ಸನ್ನಿವೇಶದಲ್ಲಿ ಯಾರು ದೇಶಕ್ಕೆ ದೇವರ ಸ್ವರವಾಗಿ, ದೇವರ ಪರವಾಗಿ, ದೇವರ ಕಡೆಯಿಂದ ಮಾತನಾಡುವಂಥವರು ಯಾರು ಎಂಬುದಾಗಿ ನೋಡುವಾಗ, ಯಾರೂ ಇಲ್ಲದೆ ಆಶ್ಚರ್ಯವಾಗಿ ಯೆಹೋಯಾದನ ಮಗನಾದ ಜಕರಿಯನು ಎದ್ದು ನಿಂತು ಅವನು ಮಾತಾಡ್ತಾನೆ. ಅವನು ದೇವರಾತ್ಮ ವಶವುಳ್ಳವನಾಗಿ ಮಾತನಾಡ್ತಾ ಇದ್ದಾನೆ. ಏನಂತ, ದೇವರ ಮಾತನ್ನು ಕೇಳಿರಿ, ನೀವು ಯೆಹೋವನ ಆಜ್ಞೆಗಳನ್ನು ಮೀರಿ ಯಾಕೆ ನೀವು ನಿಮ್ಮನ್ನು ಕೆಡಿಸಿಕೊಳ್ಳುವುದೇಕೆ? ತಂದೆಯ ಜೀವಮಾನವನ್ನು ನೋಡ್ತಾ ಇದ್ದ ಆತ್ಮಿಕ ಮಗನನ್ನು ಯಾವ ರೀತಿಯಾಗಿ ತಂದೆ ಬೆಳೆಸ್ತಾ ಇದ್ದಾನೆಂಬುದಾಗಿ ನೋಡ್ತಾ ಇದ್ದ ಈ ಜಕರಿಯನು, ಪ್ರತಿನಿತ್ಯ ತಂದೆ ಇರುವಾಗ ಯಾವ ರೀತಿಯಾಗಿ ಒಂದು ಆಲಯದಲ್ಲಿ ಸರ್ವಾಂಗ ಹೋಮ ಸಮರ್ಪಣೆ ಕ್ರಮಬದ್ಧವಾಗಿ, ಬಹುಶಃ 100 ವರ್ಷಗಳು ಇದ್ದಿರ್ಬೋದು ಏನೋ ಗೊತ್ತಿಲ್ಲ, ಸುಮಾರು 1 ಶತಮಾನದವರೆಗೆ ಹತ್ರ ಪ್ರತಿನಿತ್ಯವೂ ಸರ್ವಾಂಗ ಹೋಮ ದೇವರ ಆಲಯದಲ್ಲಿ ನಡೀತಾ ಇತ್ತು. ಅದನ್ನು ನೋಡಿದ ಜಕರಿಯನು ಈಗ ದೇವರಾತ್ಮವಶವುಳ್ಳವನಾಗಿ ಅವನು, ನೀವು ಯಾಕೆ ಯೆಹೋವನ ಆಜ್ಞೆಗಳನ್ನು ಮೀರಿ ನಿಮ್ಮನ್ನು ಕೆಡಿಸಿಕೊಳ್ಳುವುದೇಕೆ? ನೀವು ಯೆಹೋವನನ್ನು ಬಿಟ್ಟಿದ್ದರಿಂದ ಆತನು ನಿಮ್ಮನ್ನು ಬಿಟ್ಟಿದ್ದಾನೆ ಅಂತ ಹೇಳಿದಾಗ, ಇದನ್ನು ಕೇಳಿಬಿಟ್ಟು ಅವರು ದೇವರ ಕಡೆಗೆ ತಿರುಗಿಕೊಳ್ಳೋದು ಬದಲಾಗಿ ಅವರೇನು ಮಾಡ್ತಾರೆ, ಅವನನ್ನೇ ಕೊಂದು ಹಾಕಿಬಿಡ್ತಾರೆ. ಆದರೆ ಇದು ಯಾರ ಅಪ್ಪಣೆಯಿಂದ ಆಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಸ್ಯಾಡ್, ದುಃಖ. ಯೆಹೋವಾಷನೇ ಅವನ ಆಜ್ಞೆಯಿಂದಲೇ ಆಯಿತಂತೆ. ರಾಜನೇ ಅಂದರೆ ತನ್ನ ತಂದೆಯಿಂದ ಆ ಕೃಪೆಯನ್ನು ಜ್ಞಾನವನ್ನು ಪಡೆದಂಥ ವ್ಯಕ್ತಿ ಈಗ ಯೆಹೋಯಾದನ ಗುರುವಿನ ಸ್ವಂತ ಮಗನನ್ನು, ಆತ್ಮಿಕ ಮಗನು ಕೊಂದು ಹಾಕಿಬಿಡ್ತಾನೆ. ಭಾಳ ದುಃಖ. ಸರಿ, ಈ ರೀತಿಯಾಗಿದ್ದಾಗ ಏನಾಯಿತು, ಕಡೆಗೆ ಅರಾಮ್ಯರ ಸೈನ್ಯವು ಬಂದು ಯೆಹೋವಾಷನನ್ನು ವಿರುದ್ಧವಾಗಿ ಬಂದು ಅವನು ಸೋತೋಗ್ತಾನೆ. ಕಡೆಗೆ ಅವನು ಸತ್ತೋಗ್ತಾನೆ. ಸಮಾಧಿ ಮಾಡಿದಾಗ ಅಂಥ ಒಂದು ರಾಜ ಶ್ಮಶಾನದಲ್ಲಿ ಮಾಡಲಿಲ್ಲ. ದುಃಖ. ಅವನ ತರುವಾಯ ಅವನ ಮಗನಾದ ಅಮಚ್ಯನು ಅರಸನಾಗ್ತಾನೆ.
ಅಮಚ್ಯ ಅಂದರೆ ಯೆಹೋವನ ಬಲ ಹೊಂದಿದವನು, ಯೆಹೋವನ ಬಲ ಹೊಂದಿದವನು. ಸರಿ, ಅಮಚ್ಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದ. ಅವನು ಯೆರೂಸಲೇಮನ್ನು 29 ವರ್ಷ ಆಳ್ವಿಕೆ ಮಾಡ್ತಾನೆ. ಅವನು ಒಳ್ಳೆಯ ರಾಜನಾಗಿರ್ತಾನೆ. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿ ನಡೀಲಿಲ್ಲ. ಆದ ಕಾರಣ ದೇವರು ಬಯಸುವಂಥದ್ದು ನನ್ನಿಂದ, ನಮ್ಮಿಂದ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದ ದೇವರನ್ನು ನಾವು ಪ್ರೀತಿಸಬೇಕು. ಅರ್ಧ ಮನಸ್ಸಿನಿಂದ ಪ್ರೀತಿಸಲಿಕ್ಕೆ ಯತ್ನಿಸುವುದಾದರೆ, ಅರ್ಧ ಮನಸ್ಸಿನಿಂದ ವಿಧೇಯರಾಗಲಿಕ್ಕೆ ನಾವು ಪ್ರಯತ್ನಿಸುವುದಾದರೆ ಅದು ಒಳ್ಳೆಯದಲ್ಲ. ಅದು ಬೇಗನೆ ನಕಾರಾತ್ಮಕವಾದ ವಶಕ್ಕೆ ಕಡೆಗೆ ನಮ್ಮನ್ನು ನಡೆಸಿಬಿಡ್ತದೆ. ಸರಿ, ಈ ಅಮಚ್ಯನು ದೇವರ ಬಲ ಎಂಬಂಥ ಹೆಸರಿರುವಂಥ ಈ ವ್ಯಕ್ತಿ ಏನು ಮಾಡ್ತಾನೆ, ಅವನು ಮೋಶೆಯ ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೆಯೋದಕ್ಕೆ ಟ್ರೈ ಮಾಡ್ತಾನೆ, ಯತ್ನಿಸ್ತಾನೆ. ಅವನಿಗೆ ವಿರುದ್ಧವಾಗಿ ಒಂದು ದೇಶದವರು ಯುದ್ಧಕ್ಕೆ ಬರ್ತಾರೆ, ಈ ಎದೋಮ್ಯರು. ಈ ಎದೋಮ್ಯರ ವಿರುದ್ಧವಾಗಿ ಅವನು ಯುದ್ಧಕ್ಕೆ ಬರಬೇಕೆಂಬುದಾಗಿ ಹೋಗುವಾಗ ಇಸ್ರಾಯೇಲರ ಹೆಲ್ಪ್ ತಕ್ಕೊಂಡು ಯುದ್ಧ ಮಾಡಬೇಕಂತೇಳ್ಬಿಟ್ಟು ಲೆಕ್ಕ ಮಾಡುವಾಗ 3 ಲಕ್ಷ ಜನರು ಸೈನಿಕರು ಯೆಹೂದದಲ್ಲಿರ್ತಾರೆ, ಅವರು ಪ್ಲಸ್ 1 ಲಕ್ಷ ಜನರು ಇಸ್ರಾಯೇಲರಿಂದ 100 ತಲಾಂತು ಬೆಳ್ಳಿ, ಬಹಳಷ್ಟು ಬೆಳ್ಳಿ ಕೊಟ್ಟು ಬಾಡಿಗೆಯಾಗಿ ಕೊಟ್ಬಿಟ್ಟು ಯುದ್ಧಕ್ಕೆ ಬರಬೇಕಂತ ಹೇಳ್ಬಿಟ್ಟು. ಯಾಕಂದರೆ ಪ್ರಾಣ ಇಟ್ಕೊಂಡು ಬರ್ತಾರಲ್ವ, ಪ್ರಾಣ ಹೋಗ್ಬೋದು ಯುದ್ಧದಲ್ಲಿ, ಎಲ್ಲರೂ 1 ಲಕ್ಷ ಜನರು ಸಾಯ್ಬೋದು. ಆದ ಕಾರಣ 1 ಲಕ್ಷ ಜನರಿಗೆ ಬಹುಶಃ ಲಕ್ಷ ರೂಪಾಯಿಗಳಷ್ಟು ಬೆಳ್ಳಿಯನ್ನು ಕೊಟ್ಟು ಅವ್ರನ್ನ ತರಿಸ್ತಾನೆ. ಈಗ 3 ಲಕ್ಷ ಜನರು ಯೆಹೂದ್ಯರಲ್ಲಿ ಸೈನಿಕರು, 1 ಲಕ್ಷ ಜನರು ಇಸ್ರಾಯೇಲ್ ಕಡೆಯಿಂದ 1 ಲಕ್ಷ ಜನರನ್ನು ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ಈಗಾಗಲೇ ಬಹಳಷ್ಟು ಬೆಳ್ಳಿಯನ್ನು ಕೊಟ್ಟು ಈಗ 3 + 1 4 ಲಕ್ಷ ಜನರು ಯುದ್ಧಕ್ಕೆ ಹೋಗಬೇಕು ಅಂತಿದ್ದಾಗ, ಅಮಚ್ಯನು ದೇವರ ಬಲ ಎಂಬ ಹೆಸರಿರುವಂಥ ರಾಜನು, ಯೆಹೂದದ ರಾಜನು, ಇಸ್ರಾಯೇಲರನ್ನು ಕೂಡ ಹೆಲ್ಪ್ಗೆ ತಕ್ಕೊಂಡು ಯುದ್ಧಕ್ಕೆ ಎದೋಮ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾಗ ಏನು ನಡೀತು? ಆಗ ದೇವರ ಮನುಷ್ಯನು, 2ನೇ ಪೂರ್ವಕಾಲ ವೃತ್ತಾಂತ 25:7, 2 Chronicles 25:7, ಆಗ ದೇವರ ಮನುಷ್ಯನೊಬ್ಬನು ಅವನ ಬಳಿಗೆ ಬಂದು, ಅರಸನೇ, ಇಸ್ರಾಯೇಲ್ ಸೈನ್ಯದವರು ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಬಾರ್ದು. ಸೇಮ್ ಥಿಂಗ್, ಮತ್ತೆ ಅದೇ. ಯಾಕಂತೇಳಿದ್ರೆ ಇದು ಅಮಚ್ಯನ ತಂದೆಯಾದ ಯೆಹೋವಾಷನು, ಅವನ ತಂದೆ ಅಜ್ಜ ಮುತ್ತಜ್ಜನ ಕಾಲದಿಂದ ನಡೀತಾ ಇರುವಂಥದ್ದು. ಯೆಹೋಷಾಫಾಟನು, ಅಹಾಬನು, ಯೆಹೂದ್ಯರು, ಇಸ್ರಾಯೇಲರು, ಇವರು ಆಗಾಗ ಒಂದಾಗುವಂಥದ್ದು ದೇವರಿಗೆ ಇಷ್ಟ ಆಗಿರಲಿಲ್ಲ. ಯಾಕಂದರೆ ಬೆಳಕಿಗೂ ಕತ್ತಲೆಗೂ ಸಂಬಂಧವೇನು? ವಿಶ್ವಾಸಿಗಳಿಗೂ ಅರ್ಧ ವಿಶ್ವಾಸಿಗಳಿಗೂ ಒಡನಾಟವೇನು? ಆದ ಕಾರಣ ದೇವರು ಇಷ್ಟಪಡಲಿಲ್ಲ ಅದು. ಯಾಕಂತೇಳಿದ್ರೆ ಇವರಲ್ಲಿರುವಂಥ ಭಕ್ತಿಯನ್ನು ಅವರು ತೆಗೆದು ಬಿಡ್ತಿದ್ರು. ಅಲ್ಲಿ ಹೋದಾಗೆಲ್ಲ ಏನೋ ಒಂದು ಸಮಸ್ಯೆ ಆಗಿಬಿಡ್ತಿತ್ತು, ಏನೋ ಇವರು ಕಾಂಪ್ರಮೈಸ್ ಆಗಬೇಕು. ಒಳ್ಳೆ ಮನಸ್ಸು ಬಹುಶಃ ಇತ್ತೇನೋ ಯೆಹೋಷಾಫಾಟನಿಗೆ, ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಬೇರೆ ದೇಶದವರನ್ನು, ಅವರು ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಇದ್ದಂಥವರು, ನಮ್ಮವರು ಎಂಬುದಾಗಿ. ಆದರೆ ದೇವರು ಅವರನ್ನು ಬಿಟ್ಟಿದ್ದನು, ದೇವರ ಅಭಿಷೇಕ ಅವರ ಮೇಲೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರನ್ನು ದೇವರ ಕಡೆಗೆ ನಡೆಸಬೇಕೇ ವಿನಃ ಅವ್ರ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ರೆ ಅವರಲ್ಲಿರುವಂಥ ಭಕ್ತಿಹೀನತೆ ಇವ್ರಿಗೂ ಬರ್ತದೆ ಎಂಬುದಾಗಿ ದೇವರಿಗೆ ಅದು ಇಷ್ಟವಾಗಿರಲಿಲ್ಲ. ಆದ ಕಾರಣ ದೇವರ ಮನುಷ್ಯನು ಒಬ್ಬನು ಬಂದು ಹೇಳ್ಬಿಡ್ತಾನೆ, ಇಸ್ರಾಯೇಲರು 1 ಲಕ್ಷ ಜನರು ಈಗ ಸೈನಿಕರಾಗಿ ತಕ್ಕೊಂಡು ಎದೋಮ್ಯರ ವಿರುದ್ಧವಾಗಿ ನೀನು ಹೋಗ್ತಾ ಇದ್ದೆಲ್ಲ ಅವ್ರನ್ನ ಕಳಿಸ್ಬಿಡು ಅಂತ ಹೇಳ್ತಾನೆ.
ಯಾಕೆ ಅವ್ರನ್ನ ಕಳಿಸ್ಬಿಡಿ ಎಂಬುದಕ್ಕೆ ಒಂದು ಕಾರಣ ಕೂಡ ಹೇಳ್ತಾನೆ. ಯೆಹೋವನು ಎಫ್ರಾಯಿಮ್ಯರಾದ ಇಸ್ರಾಯೇಲರನ್ನೆಲ್ಲ ಕೈಬಿಟ್ಟಿದ್ದಾನೆ. ಯಾಕೆ ಕೈಬಿಟ್ಟಿದ್ದಾನೆ? ಅವರು ದೇವರನ್ನು ಬಿಟ್ಟಿದ್ದರಿಂದ ದೇವರು ಅವರನ್ನು ಬಿಟ್ಟಿದ್ದಾನೆ. ನಿರಂತರವಾಗಿ ಅಲ್ಲ, ಆ ಸಂದರ್ಭದಲ್ಲಿ ಬಿಟ್ಟಂಥ ವೇಳೆಯಲ್ಲಿ ಇವರು ಹೋಗಿ ಅವ್ರ ಜೊತೆಯಲ್ಲಿ ಸೇರೋದು ದೇವ್ರಿಗೆ ಇಷ್ಟ ಇರಲಿಲ್ಲ. ಆದ ಕಾರಣ ದೇವರು ಮನುಷ್ಯನನ್ನು ಕಳಿಸ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ಬಿಡು ಎಂಬುದಾಗಿ ಹೇಳಿದಾಗ ತಕ್ಷಣ ಅಮಚ್ಯನಿಗೆ ನೆನಪಾಗಿದ್ದು ಏನು ಗೊತ್ತಾ? ಇಷ್ಟೊಂದು ದುಡ್ಡು ಕೊಟ್ಬಿಟ್ಟಿವಲ್ಲ, 1,00,000 ಜನರಿಗೆ ಲಕ್ಷ ಬೆಳ್ಳಿ ನಾವು ಕೊಟ್ಬಿಟ್ಟಿದ್ದೀವಲ್ಲ, ಅದ್ರ ಬಗ್ಗೆ ಹೇಗೆ ಅಂತ ಹೇಳಿದಾಗ ಒಳ್ಳೆ ಮಾತು ಈ ದೇವರ ಮನುಷ್ಯನು ಅಮಚ್ಯನಿಗೆ ಹೇಳ್ತಾನೆ. ಅದನ್ನು ಓದ್ತೇನೆ, ಕೇಳಿಸ್ಕೊಳ್ರಿ. ಯೆಹೋವನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಕೊಡಬಲ್ಲನು. ದ ಲಾರ್ಡ್ ಕ್ಯಾನ್ ಗಿವ್ ಯು ಮಚ್ ಮೋರ್ ದೆನ್ ದಟ್. ದೇವರು ದೊಡ್ಡವನು, ಆತನ ಕೈ ದೊಡ್ಡದು, ಆತನು ಸಾರ್ವತ್ರಿಕವಾದಂಥ ಭೂಮಿ ಆಕಾಶಕ್ಕೆ ಒಡೆಯನು. ಆದ ಕಾರಣ ಆತನು ಮನಸ್ಸು ಮಾಡಿದರೆ ಆತನು ಏನು 1,00,000 ಅಲ್ಲ, ಎಷ್ಟೋ ಕೋಟಿಗಟ್ಟಲೆ ಆತನು ಕೊಡಬಲ್ಲ. ಆದ ಕಾರಣ ಅದನ್ನು ಹೇಳಿದಾಗ ಏನಾಗ್ತದೆ, 1,00,000 ಇಸ್ರಾಯೇಲರನ್ನು ಅಮಚ್ಯನು ಕಳಿಸ್ಬಿಡ್ತಾನೆ, ಹೋಗ್ಬಿಡ್ರಿ ಅಂತ. ಯಾಕೆ? ಒಂದೇ ಒಂದು ದೇವ್ರ ವಾಕ್ಯ ಕಳಿಸ್ಬಿಡ ಅಂತ ಹೇಳಿದಾಗ ಕಳಿಸ್ಬಿಟ್ಟು, ಒಂದು ವಾಕ್ಯಕ್ಕೋಸ್ಕರವಾಗಿ 1,00,000 ಜನರನ್ನು ನೋಯಿಸಲಿಕ್ಕೆ ಕೂಡ ಅವನು ರೆಡಿಯಾಗಿದ್ದ. ಯಾಕಂದರೆ ದೇವ್ರನ್ನ ಮೆಚ್ಚಿಸಲಿಕ್ಕೆ 1,00,000 ಅರ್ಧ ಮನಸ್ಸಿರುವಂಥ ವಿಶ್ವಾಸಿಗಳನ್ನು ನಾನು ಹರ್ಟ್ ಮಾಡಲಿಕ್ಕೂ ರೆಡಿ. ದೇವ್ರನ್ನ ಹರ್ಟ್ ಮಾಡಲಿಕ್ಕೆ, ನಾನು ದೇವ್ರನ್ನ ನೋಯಿಸ್ಲಿಕ್ಕೆ ಇಷ್ಟ ಇಲ್ಲ, ದೇವ್ರ ಮಾತನ್ನು ಕೇಳಲಿಕ್ಕೆ ನನಗಿಷ್ಟ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಕಳಿಸ್ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಗೆದ್ದು ಬಿಡ್ತಾನೆ. ಗೆದ್ದ ಮೇಲೆ ಅಲ್ಲಿಂದ ಕೆಲವು ದೇವತಾ ಪ್ರತಿಮೆಗಳನ್ನೆಲ್ಲ ತಗೊಂಡು ಬಂದು ಅವನು ಅವುಗಳನ್ನು ಪೂಜಿಸುವುದಕ್ಕೆ ಪ್ರಾರಂಭಿಸಿದಾಗ ದೇವರ ಕೋಪ ಅಮಚ್ಯನ ಮೇಲೆ ಬಂದುಬಿಡ್ತದೆ. ಆಗಲೂ ದೇವರು ಕೋಪ ಮಾಡಿಕೊಂಡಾಗ ಏನು ಮಾಡಿರ್ಬೋದು? ಆಶ್ಚರ್ಯ. 15ನೇ ವಚನ, ಆಶ್ಚರ್ಯ. ಯೆಹೋವನ ಅಮಚ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾಶ ಮಾಡಿದನ? ಇಲ್ಲ. ಬಹಳವಾಗಿ ಕೋಪಗೊಂಡು ಅವನ ಬಳಿಗೆ ಪ್ರವಾದಿಯನ್ನು ಕಳುಹಿಸಿ. ನೋಡ್ರಿ ದೇವರ ಪ್ರೀತಿ. ಕೋಪ ಮಾಡಿಕೊಂಡ್ರೂ ಕೂಡ ದೇವರು ಮಾತಾಡ್ತಾನೆ. ಕೋಪ ಮಾಡಿಕೊಂಡ್ರೂ ಕೂಡ ದೇವರು ಸಹಾಯ ಮಾಡ ಬಯಸ್ತಾನೆ. ಕೋಪ ಮಾಡಿಕೊಂಡ್ರೂ ಕೂಡ ದೇವರು ತನ್ನ ಜನರನ್ನು ತಾನು ಪ್ರೀತಿಸುವವ್ರನ್ನೇ ಶಿಕ್ಷಿಸ್ತಾನೆ, ಪ್ರೀತಿಸುವವ್ರನ್ನೇ ತಿದ್ದು ಬಯಸ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಂದು ಮಗನನ್ನು ಹೊಡೆಯಬೇಕಂತ ಬಯಸ್ತಾನೆ. ಪ್ರೀತಿ. ಆ ರೀತಿಯಾಗಿ ಕೋಪ ಮಾಡಿಕೊಂಡು ಪ್ರವಾದಿಯನ್ನು ಕಳಿಸಿದಾಗ, ಆದರೆ ಪ್ರವಾದಿಯ ಮಾತು ಇವನು ಕೇಳಲ್ಲ ಅಮಚ್ಯನು. ಸರಿ, ಪ್ರವಾದಿ ಏನು ಮಾಡಬೇಕು ಹೇಳಿಬಿಟ್ಟು ಸುಮ್ಮನೆ ಇರ್ತಾನೆ. ಆನಂತರ ಅವನು ಈಗ ಟೈಮ್ ಪಾಸ್ಗೋಸ್ಕರವಾಗಿ ಇಸ್ರಾಯೇಲರ ಅರಸನ ಹತ್ರ ಜಗಳ ಮಾಡಬೇಕಂತ ಹೋದಾಗ ಯೋವಾಷನಿಗೆ ವಿರುದ್ಧವಾಗಿ ಈ ಅಮಚ್ಯನು ಹೋದಾಗ ಸೋತು ಬಿಡ್ತಾನೆ, ಕೊನೆಗೆ ಸತ್ತು ಹೋಗ್ತಾನೆ. ಅದಕ್ಕೆ ಕಾರಣ ಏನು? ಇದೇ ಕಾರಣ. ಯೆಹೂದದ ಅರಸನು ಈ ರೀತಿಯಾಗಿ ಆಗಲಿಕ್ಕೆ ಕಾರಣ ಏನು? ಸತ್ತು ಹೋಗಲಿಕ್ಕೆ ಮತ್ತು ಇಸ್ರಾಯೇಲ್ ಅರಸನು ಗೆಲ್ಲುವುದಕ್ಕೆ ಕಾರಣ ಏನಿದೆ? ಇದೆ. ಅದನ್ನು ನಾವು ಮುಂದೆ ನೋಡೋಣ. ಸದ್ಯಕ್ಕೆ 2ನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 25.
Amaziah was 25 years old when he began to reign, and he reigned 29 years in Jerusalem, and his mother's name was Jehoaddan of Jerusalem. And he did that which was right in the sight of the Lord, but not with a perfect heart. Now it came to pass, when the kingdom was established to him, that he slew his servants that had killed the king his father. But he slew not their children, but did, as it is written in the law of the book of Moses, where the Lord commanded, saying, The fathers shall not die for the children, neither shall the children die for the fathers, but every man shall die for his own sin. Moreover, Amaziah gathered Judah together, and made them captains over thousands, and captains over hundreds, according to the houses of their fathers, throughout all Judah and Benjamin. And he numbered them from 20 years old and above, and found them 300,000 choice men, able to go forth to war, that could handle spear and shield. He hired also 100,000 mighty men of valor out of Israel for 100 talents of silver. But there came a man of God to him, saying, O king, let not the army of Israel go with thee, for the Lord is not with Israel, to wit, with all the children of Ephraim. But if thou wilt go, do it, be strong for the battle. God shall make thee fall before the enemy, for God hath power to help and to cast down. And Amaziah said to the man of God, But what shall we do for the 100 talents which I have given to the army of Israel? And the man of God answered, The Lord is able to give thee much more than this. Then Amaziah separated them, to wit, the army that was come to him out of Ephraim, to go home again. Wherefore their anger was greatly kindled against Judah, and they returned home in great anger. And Amaziah strengthened himself, and led forth his people, and went to the valley of Salt, and smote of the children of Seir 10,000. And other 10,000 left alive did the children of Judah carry away captive, and brought them unto the top of the rock, and cast them down from the top of the rock, that they all were broken in pieces. But the soldiers of the army which Amaziah sent back, that they should not go with him to battle, fell upon the cities of Judah, from Samaria even unto Beth-horon, and smote 3,000 of them, and took much spoil. Now it came to pass after that Amaziah was come from the slaughter of the Edomites, that he brought the gods of the children of Seir, and set them up to be his gods, and bowed down himself before them, and burned incense unto them. Wherefore the anger of the Lord was kindled against Amaziah, and he sent unto him a prophet, which said unto him, Why hast thou sought after the gods of the people, which could not deliver their own out of thine hand? And it came to pass, as he talked with him, that the king said unto him, Art thou made of the king's counsel? Forbear, why shouldest thou be smitten? Then the prophet forbare, and said, I know that God hath determined to destroy thee, because thou hast done this, and hast not hearkened unto my counsel. Then Amaziah king of Judah took advice, and sent to Joash the son of Jehoahaz, the son of Jehu, the king of Israel, saying, Come, let us see one another in the face. And Joash king of Israel sent to Amaziah king of Judah, saying, The thistle that was in Lebanon sent to the cedar that was in Lebanon, saying, Give thy daughter to my son to wife. And there passed by a wild beast that was in Lebanon, and trode down the thistle. Thou sayest, Lo, thou hast smitten the Edomites, and thine heart lifteth thee up to boast. Abide now at home. Why shouldest thou meddle to thine hurt, that thou shouldest fall, even thou, and Judah with thee? But Amaziah would not hear, for it came of God, that he might deliver them into the hand of their enemies, because they sought after the gods of Edom. So Joash the king of Israel went up, and they saw one another in the face, both he and Amaziah king of Judah, at Bethshemesh, which belongeth to Judah. And Judah was put to the worse before Israel, and they fled every man to his tent. And Joash the king of Israel took Amaziah king of Judah, the son of Joash, the son of Jehoahaz, at Bethshemesh, and brought him to Jerusalem, and brake down the wall of Jerusalem from the gate of Ephraim to the corner gate 400 cubits. And he took all the gold and the silver and all the vessels that were found in the house of God with Obed-Edom, and the treasures of the king's house, the hostages also, and returned to Samaria. And Amaziah the son of Joash king of Judah lived after the death of Joash son of Jehoahaz king of Israel 15 years. Now the rest of the acts of Amaziah, first and last, behold, are they not written in the book of the kings of Judah and Israel? Now after the time that Amaziah did turn away from following the Lord, they made a conspiracy against him in Jerusalem, and he fled to Lachish. But they sent to Lachish after him, and slew him there. And they brought him upon horses, and buried him with his fathers in the city of Judah.